ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ? ನಿನ್ನೆ ದಿಢೀರ್ ಅಂತ ಸಿಎಂ ಅವರು ದೆಹಲಿ ಪ್ರವಾಸ ಕೈಗೊಂಡ್ರು. ದೆಹಲಿ ಅಂದ್ರೆ ವರಿಷ್ಠರೇ ಬುಲಾವ್ ಕೊಟ್ಟಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಕುತೂಹಲ ಇತ್ತು. ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಅಂತ. ಪ್ರಮುಖವಾಗಿ ಕಾಲ್ತುಳಿತದ ವಿಚಾರ ಚರ್ಚೆ ಆಗುತ್ತಾ ಅಂತ ಭಾವಿಸಿದ್ವಿ. ಆದ್ರೆ ಅಲ್ಲಿ ವರಿಷ್ಠರ ನಿಲುವೇ ಬೇರೆ ಆಗಿತ್ತು. ಜಾತಿ ಗಣತಿಯ ವಿಚಾರವನ್ನ ಪ್ರಸ್ತಾಪ ಮಾಡಿಬಿಟ್ರು. ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತಂತೆ. ಮರು ಸರ್ವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ನಿರ್ಣಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಮರು ಸರ್ವೆಗೆ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ನಲ್ಲಿ ಸೂಚನೆ ಕೊಡ್ತಾರೆ. ಮರು ಸರ್ವೆ 60 ದಿನದ ಒಳಗಡೆ ಮುಗಿಸ್ಬಿಡಬೇಕು ಅಂತ, 60 ದಿನದಲ್ಲೇ ಮುಗಿಸಿ ರಿಪೋರ್ಟ್ ಕೊಡಬೇಕು ಅಂತ ಸೂಚನೆ ಆಗಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ವರಿಷ್ಠರಿಂದ. ಪ್ರಭಾವಿ ಸಮುದಾಯದ ಒತ್ತಡಕ್ಕೆ ಮಣಿತ ಸರ್ಕಾರ ಅಥವಾ ಹೈಕಮಾಂಡ್ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ 165 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸರ್ವೆ ಕಾರ್ಯ ಆಗಿತ್ತು. ಅದರಿಂದ ಒಂದು ವರದಿ ಕೂಡ ಸಿದ್ಧವಾಗಿತ್ತು. ಅದನ್ನೇ ಸಿಎಂ ಅವರು ಅನುಷ್ಠಾನಕ್ಕೆ ತರ್ತೀವಿ ಅಂತ ಪ್ರತಿ ಸಲ ಕೂಡ ಹೇಳ್ತಾ ಇದ್ರು. ಬಟ್ ಯಾವಾಗ ಇದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕ ಸರ್ವೆ ಆಗಿದೆ, ಇದನ್ನ ಅನುಷ್ಠಾನಕ್ಕೆ ತರಬಾರದು ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ವಿರೋಧ ಮಾಡಿದ್ರು. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಮೇಲೆ ಒತ್ತಡ ಹಾಕ್ತಾ ಇದ್ದಂತೆ ಈಗ ವರಿಷ್ಠರೇ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ 10 ವರ್ಷ ಹಳೆಯದಾಯ್ತು ಸರ್ವೆ ಮಾಡಿ, 10 ವರ್ಷ ಹಳೆಯ ವರದಿಯನ್ನ ಈಗ ಅನುಷ್ಠಾನಕ್ಕೆ ತರಕ್ಕಾಗಲ್ಲ. ಹಾಗಾಗಿ ಈಗ ಮರು ಸರ್ವೆ ಮಾಡಿ ಅಂತ ಹೈಕಮಾಂಡೇ ಹೇಳಿರೋದ್ರಿಂದ ಮತ್ತೊಮ್ಮೆ ಮರು ಸರ್ವೆಯ ಕಾರ್ಯ ರಾಜ್ಯದಲ್ಲಿ ಆಗತ್ತೆ ಅನ್ನುವಂತಹ ವಿಚಾರ ಅಲ್ಲಿಗೆ ಬಹಳ ಸ್ಪಷ್ಟ ಆಗೋಯ್ತು. ಪ್ರಭಾವಿ ಸಮುದಾಯದ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಸರ್ಕಾರದ ಅನ್ನೋದಕ್ಕಿಂತ ವರಿಷ್ಠರು ಮಣಿದಿದ್ದಾರೆ ಅನ್ನುವಂತಹ ವಿಚಾರ. ಸಮೀಕ್ಷೆ ಹೇಗಿರುತ್ತೆ, ಹೇಗ್ ನಡೆಯುತ್ತೆ? 224 ಕ್ಷೇತ್ರಗಳಲ್ಲೂ ಕೂಡ ಸಮೀಕ್ಷೆ ಆಗುತ್ತೆ. ಮನೆ ಮನೆಗೆ ಹೋಗಿ, ಪ್ರತಿ ಮನೆಗೆ ಹೋಗಿ ಮಾಹಿತಿ ಪಡೆದುಕೊಳ್ಬೇಕಾಗುತ್ತೆ. ಅಷ್ಟು ಈಸಿನಾ? ಯಾವ ಸಿಬ್ಬಂದಿಯನ್ನ ನೇಮಕ ಮಾಡ್ತಾರೆ, ಹೇಗ್ ಸರ್ವೆ ಮಾಡ್ತಾರೆ, ಇದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಾರಿ ಕಡಿಮೆ ಪ್ರಶ್ನೆಯನ್ನ ಕೇಳುತ್ತಂತೆ ಆಯೋಗ. ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ಕೂಡ ಮುಂದಿನ ಹಂತದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿಮ್ಮ ಜಾತಿ ಯಾವುದು? ಪ್ರಮುಖವಾಗಿ ನಿಮ್ಮ ಮನೆಗೆ ಸರ್ವೆ ಮಾಡೋದಕ್ಕೆ ಬಂದಂತಹ ಸಿಬ್ಬಂದಿ ಕೇಳುವಂತಹ ಪ್ರಶ್ನೆ ನಿಮ್ಮ ಜಾತಿ ಯಾವುದು ಅಂತ. ನಿಮ್ಮ ಕಸುಬು ಏನು ಅನ್ನೋದನ್ನ ಕೂಡ ಅವರು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಏನ್ ಕೆಲಸ ಮಾಡ್ಕೊಂಡಿದ್ದೀರಿ ಇದನ್ನ ಪ್ರಶ್ನೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಯಾರ್ಯಾರು ಏನೇನ್ ಮಾಡ್ಕೊಂಡಿದ್ದೀರಿ, ಈ ರೀತಿಯ ವಿಚಾರಗಳನ್ನ ಕೂಡ ಕೇಳುತ್ತೆ ಆಯೋಗ. ಯಾರಾದ್ರೂ ಸರ್ಕಾರಿ ಕೆಲಸದಲ್ಲಿದ್ದೀರಾ ಇದನ್ನ ಕೂಡ ಪ್ರಶ್ನೆ ಮಾಡುತ್ತೆ. ಯಾರು ಸಿಬ್ಬಂದಿ ನಿಮ್ಮ ಮನೆಗೆ ಬರ್ತಾರಲ್ಲ ಅದನ್ನ ಪ್ರಶ್ನೆ ಮಾಡ್ತಾರೆ. ಇದು 224 ಕ್ಷೇತ್ರಗಳಲ್ಲಿ ಪ್ರತಿ ಮನೆಯ ಮಾಹಿತಿನ ಪಡೆದುಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಿದ್ದೀರಿ, ನಿಮ್ಮ ಕೆಲಸ ಏನು, ಯಾರಾದ್ರೂ ಸರ್ಕಾರಿ ಕೆಲಸದಲ್ಲಿದ್ದೀರಾ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಯೋಗ ಮಾಹಿತಿ ಪಡೆದುಕೊಳ್ಳುತ್ತೆ ಅನ್ನುವಂತಹ ವಿಚಾರ. ಸಕ್ಸಸ್ ಆಗುತ್ತಾ ಈ ಸಮೀಕ್ಷೆ ಅನ್ನೋದು ಕೂಡ ಅತಿ ದೊಡ್ಡ ಪ್ರಶ್ನೆ ಆಗಿದೆ ಈ ಕ್ಷಣಕ್ಕೆ. ಕಾರಣ ಸಮೀಕ್ಷೆ ನಡೆಸೋದಕ್ಕೆ ಪ್ರತಿ ಶಾಲೆಯ ಶಿಕ್ಷಕರು ಕೂಡ ಅಗತ್ಯ ಇದೆ. ಶಾಲಾ ಕಾಲೇಜು ಆರಂಭ ಆಗಿರೋದ್ರಿಂದ ಈಗ ಶಿಕ್ಷಕರು ಸಿಗ್ತಾರಾ ಅನ್ನೋದು ಪ್ರಶ್ನೆ. ಹೆಂಗ್ ನೇಮಕ ಮಾಡುತ್ತೆ ಸರ್ಕಾರ ಅಂತ. ರಾಜ್ಯದಾದ್ಯಂತ ಎಲ್ಲಾ ಕಡೆ ಶಾಲೆ ಆರಂಭ ಆಗಿದೆ, ಶಿಕ್ಷಕರು ಬ್ಯುಸಿ ಆಗಿದ್ದಾರೆ. ಅವ್ರನ್ನ ಬಳಸ್ಕೊಂಡು ಈಗ ಹೇಗೆ ಸರ್ವೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಮುಂಗಾರು ಮಳೆ ಶುರುವಾಗಿರೋದ್ರಿಂದ ಸಮೀಕ್ಷೆ ಕೂಡ ಕಷ್ಟ. ಮನೆ ಮನೆಗೆ ಹೋಗಿ ಮನೆಯಿಂದ ಮಾಹಿತಿ ಪಡ್ಕೊಳ್ಳೋದು ಕೂಡ ತೀರಾ ಕಷ್ಟ. ಮತ್ತೊಂದು ವಿಚಾರ ನಾವು ಇಲ್ಲಿ ಗಮನಿಸಬೇಕು. ನವೆಂಬರ್ ಡಿಸೆಂಬರ್ ಬಂದ್ರೆ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮೀಣ ಪಂಚಾಯತ್ ಚುನಾವಣೆಗಳು ಕೂಡ ಬಂದ್ಬರುತ್ತೆ. ಆಗ್ಲೂ ಕೂಡ ಕಷ್ಟ ಆಗುತ್ತೆ ಅಂತ. ಮತ್ತೊಂದು ಕಡೆ ರೈತರು ಕೃಷಿ ಚಟುವಟಿಕೆಗಳ ಕಡೆಗೆ ಮುಖ ಮಾಡಿದ್ದಾರೆ. ಕೃಷಿ ಚಟುವಟಿಕೆಗಳು ಜೋರಾಗಿದೆ ರಾಜ್ಯದಲ್ಲಿ. ಹಾಗಾಗಿ ಮನೆಯಿಂದಲೇ ಜನರನ್ನ ಸಂಪರ್ಕ ಮಾಡಿ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಹಳ್ಳಿ ಭಾಗದಲ್ಲಿ ಅದು ಸಾಧ್ಯ ಆಗುತ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆಯಾಗಿದೆ. ಹೀಗಾಗಿ ಈ ಕ್ಷಣಕ್ಕೆ ಒಂದು ಪ್ರಶ್ನೆ ಕಾಡ್ತಾ ಇರೋದು, ಮರು ಸರ್ವೆ ಕಾರ್ಯ ರಾಜ್ಯದಲ್ಲಿ ಸಕ್ಸಸ್ ಆಗುತ್ತಾ? ವರಿಷ್ಠರು ಹೇಳದಂತೆ ಅಷ್ಟು ಈಸಿ ಆಗಿದೆಯಾ? ಈ ಪ್ರಶ್ನೆ ಕೂಡ ಇದೆ. ರೈತರು ಸಿಗೋದಿಲ್ಲ, ಶಿಕ್ಷಕರು ಸಿಗೋದಿಲ್ಲ ಸರ್ವೆ ಮಾಡೋದಕ್ಕೆ. ಮತ್ತೊಂದು ಕಡೆ ಮುಂಗಾರು ಮಳೆ, ಸಿಬ್ಬಂದಿ ಮನೆ ಮನೆಗೆ ಹೋಗೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಗಮನಿಸಿದ್ರೆ ಮರು ಸರ್ವೆ ಯಶಸ್ವಿ ಆಗೋದು ತೀರಾ ಕಡಿಮೆ. ಅಂಥದ್ದೊಂದು ಆತಂಕದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಸವಾಲುಗಳನ್ನ ಮೆಟ್ಟಿ ನಿಂತು ಹೇಗೆ ಮರು ಸರ್ವೆಯನ್ನ ಜಸ್ಟ್ 60 ದಿನಗಳ ಗಡುವನ್ನ ಏನು ಹೈಕಮಾಂಡ್ ಕೊಟ್ಟಿದೆ, 60 ದಿನಗಳ ಗಡುವಲ್ಲೇ ಈ ಸರ್ವೆ ಕಾರ್ಯ ಮುಗಿಯತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಈ ಪ್ರಕ್ರಿಯೆ ಆಗಬೇಕಾಗಿರೋದು, ಈ ಮರು ಸರ್ವೆಯ ನಿರ್ಧಾರವನ್ನ ಕೈಗೊಳ್ಳಬೇಕಾಗಿರೋದು ಒನ್ಸ್ ಅಗೇನ್ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಂದ ಅಭಿಪ್ರಾಯ ಕಲೆ ಹಾಕಿ ಬೇಕಾ ಈ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕಾ ಅಥವಾ ಮರು ಸರ್ವೆ ಮಾಡಬೇಕಾ, ನಿಮ್ಮ ಅಭಿಪ್ರಾಯಗಳು ಏನು?
ಅಂತಿಮವಾಗಿ ಸಚಿವ ಸಂಪುಟದ ನಿರ್ಧಾರವೇ ಅಂತಿಮ ಆಗಬೇಕಾಗಿತ್ತು. ಆದ್ರೆ ವರಿಷ್ಠರು ಸಿಎಂ ಅವ್ರಿಗೆ ಹೇಳಿರುವಂತಹ ವಿಚಾರ ಹೇಗಿದೆ ಅಂದ್ರೆ, ವರಿಷ್ಠರು ಹೇಳದಂತೆ ಸಿಎಂ ಅವರು ಬಂದು ಕ್ಯಾಬಿನೆಟ್ ನಲ್ಲಿ ಅಭಿಪ್ರಾಯ ಕಲೆ ಹಾಕಲ್ಲ, ಬದಲಾಗಿ ವರಿಷ್ಠರು ಹೇಳಿದ್ರಪ್ಪ ಮರು ಸರ್ವೆ ಮಾಡಬೇಕು, ಈ ವಿಚಾರವನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಸಂಪುಟ ಸಭೆಯಲ್ಲಿ ಯಾವ ರೀತಿ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಮಾಹಿತಿ ಕೊಡ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ನಿಂದ. ದುರ್ಗೇಶ್, ಈ ಪ್ರಕ್ರಿಯೆ ಆಗಬೇಕಾಗಿರೋದು, ಈ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗಿರೋದು ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಭೆಯನ್ನ ಕರೆದು ಮರು ಸರ್ವೆಯ ಅಗತ್ಯತೆ ಇದೆಯಾ, ಹೇಗೆ ಮಾಡಬೇಕು, ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಈ ರೀತಿಯ ಅಭಿಪ್ರಾಯ ಕೇಳಿ ನಿರ್ಧಾರ ಕೈಗೊಳ್ಳಬೇಕಾಗಿತ್ತು. ಬದಲಾಗಿ ವರಿಷ್ಠರು ಮರು ಸರ್ವೆ ಮಾಡಬೇಕು ಅಂತ ಸಿಎಂ ಅವರು ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಆಲ್ರೆಡಿ ನಿರ್ಧಾರ ಆಗಿದೆ, ಆ ನಿರ್ಧಾರವನ್ನ ಸಿಎಂ ಅವರು ಸಚಿವ ಸಂಪುಟದಲ್ಲಿ ಪ್ರಕಟ ಮಾಡ್ತಾರೆ ಅಂತ ಅಷ್ಟೇ. ಅಲ್ಲಿಗೆ ಸಿಎಂ ಅವ್ರನ್ನ ಕಟ್ಟಿ ಹಾಕೋ ಪ್ರಯತ್ನ ಆಯ್ತಾ? ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರಿಗೆ ಹಿನ್ನಡೆಯಾಗಿದೆ ಅಂತ ಭಾವಿಸಬೇಕಾ? ಮರು ಸರ್ವೆ ಆದ್ರೆ ಅದು ಇಂಪ್ಲಿಮೆಂಟ್ ಮಾಡುವಲ್ಲಿ, ಯಶಸ್ವಿ ಮಾಡುವಲ್ಲಿ ಸಾಧ್ಯ ಇದೆಯಾ ತತ್ಕ್ಷಣಕ್ಕೆ ಅದನ್ನ? ಎಸ್ ಶ್ರುತಿ, ಏನು ರಾಹುಲ್ ಗಾಂಧಿಯವರು ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ, ಈ ಒಂದು ಜಾತಿ ಗಣತಿಯನ್ನು ಮಾಡಲೇಬೇಕು ಕಾಂಗ್ರೆಸ್ನಲ್ಲಿ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿಯನ್ನು ಮಾಡ್ತಾರೆ ಅನ್ನುವಂಥ ಸೂಚನೆ ಸಿಕ್ಕಿರೋದ್ರಿಂದ ಕೇಂದ್ರ ಸರ್ಕಾರ ಜಾತಿ ಗಣತಿಗೆ ಸೂಚನೆಯನ್ನು ನೀಡಿರುವ ನಿಟ್ಟಿನಲ್ಲಿ ಈ ಒಂದು ಜಾತಿ ಗಣತಿಯ ವರದಿ ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಈ ಹಿನ್ನೆಲೆಯಲ್ಲಿಯೇ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ವರದಿಯನ್ನು ಸ್ವೀಕಾರ ಮಾಡಿತ್ತು. ಆದರೆ ಕೆಲ ಪ್ರಭಾವಿ ಸಚಿವರು ಮತ್ತು ಪ್ರಬಲ ಸಮುದಾಯದ ನಾಯಕರ ವಿರೋಧವನ್ನು ಇರೋದರಿಂದ ಈ ಒಂದು ವರದಿಯನ್ನು ಜಾರಿಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇತ್ತು. 2-3 ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಲಿಖಿತ ರೂಪದಲ್ಲೂ ಕೂಡ ಸಾಕಷ್ಟು ಏನು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು ಹೈಕಮಾಂಡ್ ನಾಯಕರಿಗೆ ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಮುಂದಾಗಿದ್ದರು. ಆ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನ ಆಗಿರೋದು ಒಂದು ಕಡೆ ಆದರೆ, ರಾಹುಲ್ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CMಗೆ ಮತ್ತು DCMಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ಈ ಒಂದು ಯಾವ ರೀತಿ ವಿರೋಧ ಬರ್ತಾ ಇದೆ ಅದನ್ನು ನೀವು ವಿರೋಧ ಇರುವಂಥ ಸಚಿವರ ಮನವೊಲಿಸುವ ಕೆಲಸವನ್ನು ಮಾಡಬೇಕು, ಅವಶ್ಯ ಬಿದ್ದರೆ ಮರು ಸರ್ವೆಯನ್ನು ಕೂಡ ಮಾಡಿ ಅನ್ನುವಂಥ ಸೂಚನೆಯನ್ನು ನೀಡುವಂಥದ್ದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಈ ಒಂದು ವಿಚಾರ ಸಾಕಷ್ಟು ಪ್ರತಿಷ್ಠೆಯನ್ನು ತಂದುಕೊಟ್ರೆ ರಾಜ್ಯ ನಾಯಕರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ಹೀಗಾಗಿಯೇ ಈ ನಿಟ್ಟಿನಲ್ಲಿ ಮರು ಸರ್ವೆಗೆ ರಾಜ್ಯ ಸರ್ಕಾರ ಮುಂದಾಗ್ತಿರುವಂಥದ್ದು. ನಾಳೆಯಷ್ಟೇ ವಿಶೇಷವಾದಂಥ ಕ್ಯಾಬಿನೆಟ್ ಸಭೆಯನ್ನು ಕೂಡ ಕರೆದಿರುವಂಥದ್ದು. ಈ ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚರ್ಚೆ ಆಗುತ್ತೆ, ಈಗಾಗಲೇ ಕೆಲವೊಂದಿಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು. ಪ್ರಬಲ ಸಮುದಾಯದ ನಾಯಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದೀಗ ಈ ಒಂದು ಮರು ಸರ್ವೆ ಮಾಡೋದಕ್ಕೂ ಕೂಡ ಹಿಂದುಳಿದ ಮತ್ತು ದಲಿತ ಸಚಿವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸೋದು ಖಚಿತವಾಗುತ್ತೆ. ಅದರ ಜೊತೆಗೆ ಅವಧಿ ಇದೆಯಲ್ಲ, 10 ವರ್ಷದ ಹಿಂದಿರುವಂಥ ಈ ಒಂದು ವರದಿ ಜಾರಿಗೆ ಸಾಕಷ್ಟು ಮೀನಾಮೇಷ ಸರ್ಕಾರ 60 ದಿನಗಳಲ್ಲಿ ಯಾವ ರೀತಿ ಒಂದು ವರದಿಯನ್ನು ಮಾಡುತ್ತೆ, ಆನ್ಲೈನ್ ಮೂಲಕ ಸರ್ವೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಪ್ರತಿಯೊಬ್ಬ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಕುಟುಂಬದ ಮನೆಗೆ ಹೋಗಿ ಸರ್ವೆಯನ್ನು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಇದರಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಒಳ ಮೀಸಲಾತಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಬಟ್ ರಾಜಕೀಯವಾಗಿ ಗಮನಿಸಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಕನಸಿನ ಕೂಸು ಅಂತ ಭಾವಿಸ್ತಾ ಇದ್ವಿ ಜಾತಿ ಗಣತಿ ವರದಿಯನ್ನ ಅನುಷ್ಠಾನಕ್ಕೆ ತರೋದು. ಕಾರಣ ಆರಂಭದಿಂದಲೂ ಕೂಡ ಇಷ್ಟೆಲ್ಲ ವಿರೋಧ ವ್ಯಕ್ತವಾದ್ರೂ ಕೂಡ ವರದಿಯನ್ನ ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡ್ಕೊಂಡಿದ್ರು. ಸ್ವತಃ DCM ಅವರು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಿರಲಿಲ್ಲ. ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಅವ್ರನ್ನ ಕಟ್ಟಿ ಹಾಕಿಸೋ ಪ್ರಯತ್ನ DCM ಅವರಿಂದ ಆಯ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಂಡಿತ ಶ್ರುತಿ, ಈ ಒಂದು ಜಾತಿ ಗಣತಿ ವರದಿ ಜಾರಿಗೆ ಒಕ್ಕಲಿಗ ಸಮುದಾಯ ನಾಯಕರಾದಂಥ DCM DK ಶಿವಕುಮಾರ್ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆರ್ ಅಶೋಕ್ ಆಗಲಿ, ಅಶ್ವಥ್ ನಾರಾಯಣ ಆಗಲಿ ಈ ಒಂದು ವರದಿ ಸರಿಯಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದರು. ರಾಜ್ಯಪಾಲರು ಕೂಡ ಭೇಟಿಯಾಗಿದ್ದರು. ಇತ್ತ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಮರು ಸರ್ವೆಗೆ ಮಾಡೋದಾದರೆ ನಾವೇ ಒಂದು ನಮ್ಮ ಸಮುದಾಯದಿಂದ ವೀರಶೈವ ಮಹಾಸಭಾದಿಂದ ದುಡ್ಡನ್ನು ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಶಾಮನೂರು ಶಿವಶಂಕರಪ್ಪರವರು ನೇರವಾಗಿ ಹೇಳಿದರು. ಈ ನಿಟ್ಟಿನಲ್ಲಿ ಕಳೆದ 2013ರಲ್ಲಿ CM ಆಗಿದ್ದ ಸಿದ್ದರಾಮಯ್ಯ ಜಾರಿಗೆ ತಂದಂಥ ಹಿಂದುಳಿದ ವರದಿಯ ಸಮೀಕ್ಷೆ ಏನಿದೆ, ಈ ಒಂದು ಸಮೀಕ್ಷೆಯನ್ನು ಮತ್ತೆ ಮರು ಸರ್ವೆ ಮಾಡೋದಕ್ಕೆ ಹೇಳ್ತಿರೋದು. ಇತ್ತ ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸವನ್ನು DCM DK ಶಿವಕುಮಾರ್ ಮಾಡುವಲ್ಲಿ ಯಶಸ್ವಿ ಆದ್ರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಈ CM ಸಿದ್ದರಾಮಯ್ಯ ಬಣದಲ್ಲಿರುವಂಥ G ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಮುನಿಯಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಪಡೆದಿರುವಂಥ ವರದಿ ಪರವಾಗಿದ್ದರೆ ಈ ವರದಿ ವಿರೋಧವಾಗಿ DCM DK ಶಿವಕುಮಾರ್
MB ಪಾಟೀಲ್, ಈಶ್ವರ್ ಖಂಡ್ರೆ ಜೊತೆಗೆ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವು ನಾಯಕರು ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸದಲ್ಲಿ DCM DK ಶಿವಕುಮಾರ್ ಸಕ್ಸಸ್ ಆದಂತಿದೆ. ಮರು ಸರ್ವೆಗೂ ಕೂಡ ಅವಕಾಶವನ್ನು ಪಡೆದಿದೆ. ಹೀಗಾಗಿ ಈ ಮರು ಸರ್ವೆ ಯಾವ ರೀತಿ ರಾಜ್ಯದಲ್ಲಿ ಆಗತ್ತೆ, ಈಗ ಮಳೆಗಾಲ ಇರೋದ್ರಿಂದ ಕೂಡ ಮನೆ ಮನೆಗೆ ತೆರಳೋದು ಕಷ್ಟ ಆಗುತ್ತೆ. ಅದರ ಜೊತೆಗೆ ಈ ಒಂದು ಸರ್ವೆಯನ್ನು ಮಾಡೋದಕ್ಕೆ ಶಿಕ್ಷಕರನ್ನ ಬಳಸ್ಕೊಳ್ಬೇಕಾಗತ್ತೆ, ಅವರಿಗೆ ಸರಿಯಾದ ಟ್ರೈನಿಂಗನ್ನು ಕೊಡಬೇಕಾಗತ್ತೆ. ಹೀಗಾಗಿ ಈ ಹಿಂದೆ 165 ಕೋಟಿ ಖರ್ಚು ಮಾಡಿದಂಥ ಸರ್ವೆಯನ್ನು ಕಸದ ಬುಟ್ಟಿಗೆ ಹಾಕಿ ಹೊಸದಾಗಿ ಮಾಡುವಂಥ ಸರ್ವೆ ಎಷ್ಟರ ಮಟ್ಟಿಗೆ ಪ್ರತಿಫಲ ಕೊಡುತ್ತೆ, ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಎಷ್ಟರ ಮಟ್ಟಿಗೆ ಲಾಭವನ್ನು ತಂದು ಕೊಡುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಜಸ್ಟ್ ವರದಿಯನ್ನ ಡಸ್ಟ್ಬಿನ್ಗೆ ಹಾಕೋದಲ್ಲ, 165 ಕೋಟಿ ರೂಪಾಯಿನ ಕೂಡ ಡಸ್ಟ್ಬಿನ್ಗೆ ಹಾಕ್ಬಿಟ್ರು ವರಿಷ್ಠರು. ಮರು ಸರ್ವೆ ಮಾಡಿ ಅಂತ ಹೇಳೋ ಮೂಲಕ ಮತ್ತೆ ಒನ್ಸ್ಗೆ 150 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಮತ್ತೊಮ್ಮೆ ಸರ್ವೆ ಮಾಡಿ ವರದಿಯನ್ನ ಸಿದ್ಧಪಡಿಸೋದಕ್ಕೆ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಅದು ಯಾಕೆ ಹಿಂಗ್ ಮಾಡ್ತಾರೋ ಗೊತ್ತಿಲ್ಲ. ರಾಜ್ಯದ ಜನರ ತೆರಿಗೆ ದುಡ್ಡು ಇಲ್ಲಿ ವೇಸ್ಟ್ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.